ನಮಸ್ಕಾರ ಸ್ನೇಹಿತರೆ, ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ದಿನ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು ತುಳಸಿ ವೃಂದಾವನ. ಇದು ಪದ್ಮಾವತಿ ಟ್ರ್ಯಾಂಕ್, ಪುಂಡಲೀಕ ನಗರ, ಪಂಡ್ರಾಪುರ, ಮಹಾರಾಷ್ಟ್ರದಲ್ಲಿದೆ. ಇದೇ ನೋಡಿ ಸ್ನೇಹಿತರೆ ಎಂಟ್ರಿ ಫೀಸ್ ಇದೆ 5 ರೂಪಾಯಿ. ಹಾಗೇನೆ ನೀವು ವಿಡಿಯೋ ಮಾಡ್ಕೊಳ್ಳೋದಾದ್ರೆ ಅದಕ್ಕೆ 10 ರೂಪಾಯಿ ಇದೆ. ಇದು ವಿಹಂಗಮ ನೋಟ, ಇದ್ರೊಳಗಡೆ ನಾವು ಎಂಟ್ರಿ ಕೊಡ್ತೀವಿ. ಆ ಕಡೆ ಕಾಣಿಸ್ತಿದೆಯಲ್ಲ ಅದು ಲೇಕ್. ಇದು ನಿಮಗೆ ತುಳಸಿ ವೃಂದಾವನ ಅಂತ ಹೆಸರು ಪ್ರಸಿದ್ಧಿ ಪಡೆದಿದೆ. ಮಹಾರಾಷ್ಟ್ರದ ಪ್ರಸಿದ್ಧ ವಿಠಲ ರುಕ್ಮಿಣಿ ಮಂದಿರದ ಹತ್ತಿರದಲ್ಲಿದೆ. ಇದು ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಯಾಮೈ ಸರೋವರದ ರಮಣೀಯ ಪ್ರದೇಶ, ಅರಣ್ಯ ಪ್ರದೇಶದಲ್ಲಿ ಈ ತುಳಸಿ ವೃಂದಾವನವನ್ನ ನಿರ್ಮಿಸಲಾಗಿದೆ. ವಿಠಲನ ದರ್ಶನ ಪಡೆದು ಭಕ್ತರು ಇದನ್ನ ನೋಡೋದಕ್ಕೆ ಬರ್ತಾರೆ. ಆಯ್ತಾ, ಇಲ್ಲಿ ನಿಮಗೆ ಎಷ್ಟು ಒಂದು ಉತ್ಸಾಹದಿಂದ ನೀವು ಈ ವೃಂದಾವನದಲ್ಲಿ ಕಾಲಿಡ್ತಿರೋ ಅಷ್ಟು ನಿಮಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ ಸ್ನೇಹಿತರೆ. ಪಾತ್ವೆ ಅಂತೂ ಬಹಳ ಚೆನ್ನಾಗಿದೆ. ಹಾಗೇನೆ ಇಲ್ಲಿ ನಿಮಗೆ ಸಂತರ ದರ್ಶನವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಚಿತ್ರದ ಮೂಲಕ. ನೋಡಿ, ಒಂದು ದೊಡ್ಡ ವಿಹಂಗಮ ನೋಟ. ತುಳಸಿ ವೃಂದಾವನ ಅಂತ ಹೆಸರು ಪಡೆದಿರೋದ್ರಿಂದ ಇಲ್ಲಿ ಸಾವಿರಾರು ತುಳಸಿಗಳ ಬೇರೆ ಬೇರೆ ಪ್ರಭೇದಗಳಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸಂತ, ನಾನು ಹೇಳ್ತಾ ಹೋಗ್ತೀನಿ, ಸಂತ ಸಾವಂತ ಮೈಲಿ, ಸಂತ ರೋಹಿದಾಸು, ಸಂತ ಪುಂಡಲೀಕ, ಸಂತ ನಿರುವಂತಿ, ಸಂತ ದ್ಯಾಮಾಚ ಪಂತ್, ಸಂತ ತುಕಾರಾಮು, ಸಂತ ನಿಹರಿ ಸೋನಾರು, ಸಂತ ನಾಮದೇವು, ಸಂತ ತುಕೋಜಿ, ಸಂತ ಧ್ಯಾನೇಶ್ವರ, ಸಂತ ತುಕಾಮಲೈ, ಸಂತ ಕುಬೇಂದ್ರ, ಸಂತ ಗಡೆ ಮಹಾರಾಜ್, ಸಂತ ಏಕಾಂತ, ಸಂತ ಸ್ನೇಹನಾವಿ, ಸಂತ ಸೊಂಪಾದಾವಿ, ಸಂತ ಸಕ್ಕುಬಾಯಿ, ಸಂತ ಕೋವಾದಾಯಿ, ಸಂತ ಜಾನಾಬಾಯಿ, ಸಂತ ಮುಖಾಬಾಯಿ, ಸಂತ ಸಕ್ಕುಬಾಯಿ. ಟೋಟಲ್ 20 ಜನ ಸಂತರುಗಳು ಪಂಡ್ರಾಪುರದಲ್ಲಿ ಬಂದು ಪಾಂಡುರಂಗನ ಭಕ್ತಿಯಿಂದ ಸ್ಮರಿಸಿದ್ದಾರೆ. ಅವರ ಸ್ಮರಣಾರ್ಥಕವಾಗಿ ಈ ತುಳಸಿ ವೃಂದಾವನವನ್ನ ನಿರ್ಮಿಸಲಾಗಿದೆ. ಇದು ಅರಣ್ಯ ಇಲಾಖೆಯಿಂದ ನಿರ್ಮಿಸಿದ್ದಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಇಲ್ಲಿ ನಿಮಗೆ ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಹಾಗೇನೆ ಪಂಡ್ರಾಪುರದಲ್ಲಿ ಪಾಂಡುರಂಗನ ದರ್ಶನ ಮಾಡಿದಾಗ ಅದನ್ನ ನೀವು ಆಸ್ವಾದಿಸ್ಕೊಂಡು, ಹಾಗೇನೆ ಇಲ್ಲಿ ತುಳಸಿ ವೃಂದಾವನಕ್ಕೆ ಬಂದಾಗ ನಿಮಗೆ ನೆಮ್ಮದಿ ಸಿಗತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗೇನೆ ನಾವು ಫೋಟೋ ತೆಗೆಸ್ಕೊಳ್ತಾ ಇದೀವಿ, ಫೋಟೋ ಶೂಟ್ ಮಾಡ್ತಾ ಇದೀವಿ. ಫೋಟೋ ಶೂಟ್ ಮಾಡೋದ್ರಲ್ಲಿ ಅರ್ಥ ಇದೆ ಸ್ನೇಹಿತರೆ. ಯಾಕೆಂದ್ರೆ ಎಲ್ಲೆಲ್ಲೋ ಒಂದೊಂದ್ಸತಿ ಫೋಟೋ ಶೂಟ್ ಮಾಡ್ಕೊಳ್ತೀವಿ, ಆದ್ರೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡ್ರೆ ಅದು ಅರ್ಥ ಗರ್ಭಿತ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ಹಾಗೆ ಮಕ್ಕಳಿಗೂ ತುಂಬಾ ಖುಷಿ ಆಗತ್ತೆ. ಮಕ್ಕಳಿಗೆ ಇಲ್ಲಿ ಆಟದ ಮೈದಾನ ಇದೆ. ಹಾಗೇನೆ ಒಂದು ಫೌಂಟೇನ್ ಇದೆ ಸ್ನೇಹಿತರೆ. ಅದು ರಾತ್ರಿ ಹೊತ್ತು 6 ಗಂಟೆ ಮೇಲೆ ಸಂಜೆ ಹಾಕ್ತಾರೆ. ಅದು ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ, ಸಂತರುಗಳ ಕಥೆಯನ್ನ ಇಲ್ಲಿ ವರ್ಣನೆ ಮಾಡ್ಕೊಂಡು ಹೋಗಿದ್ದಾರೆ. ಹೇಗೆ ಪಾಂಡುರಂಗನ ದರ್ಶನಕ್ಕೋಸ್ಕರ ಅವರೆಲ್ಲ ಇದು ಮಾಡಿದ್ರು, ತಮ್ಮ ಏನಂತಾರ ಅದಕ್ಕೆ, ಇಡೀ ದೇಹವನ್ನೇ ಸವಿಸಿದ್ರು ಅಂತ ಹೇಳ್ಬಿಟ್ಟು. ಇದು ನೋಡಿ ಸ್ನೇಹಿತರೆ, ಪಾಂಡುರಂಗನ ದರ್ಶನವನ್ನ ನೀವು ಪಡಿತಾ ಇದ್ದೀರಾ ಇಲ್ಲಿ. ಅದ್ಭುತವಾಗಿದೆ ಸ್ನೇಹಿತರೆ. ತುಂಬಾ 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 ಚೆನ್ನಾಗಿದೆ ಅಂತ ಹೇಳಿದ್ರೆ ಪಾಂಡುರಂಗ ಎದ್ದು ಬಂದಂಗಿದೆ. ಹಾಗೇನೆ ನಿಮಗೆ ದರ್ಶನ ಕೊಡ್ತಿದ್ದಾನೇನೋ, ಅವನು ಕೈ ಇನ್ನ ಸೊಂಟದ ಮೇಲೆ ಇಟ್ಕೊಂಡಿರೋದಾಗ್ಲಿ, ಆ ಮುಖದ ಭಾವ ನೋಡಿ ಸ್ನೇಹಿತರೆ. ಹಾಗೇನೆ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಮೈ ಇದು ಸರೋವರ ಅಂತ ಹೇಳ್ಬಿಟ್ಟು, ಯಾಕೈ ಮೈ ಸರೋವರ ಅಂತ ಹೇಳ್ಬಿಟ್ಟು, ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ. ಮತ್ತೆ ನೀಟ್ನೆಸ್ ಸ್ನೇಹಿತರೆ, ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಮತ್ತೆ ಪಾಂಡುರಂಗನ ದರ್ಶನವನ್ನ ಪಡೆದಿದ್ದೀರಾ ಸ್ನೇಹಿತರೆ. ಪಾತ್ವೆ ಅಂತೂ ಬಹಳ ಚೆನ್ನಾಗಿದೆ. ಮರ ಮತ್ತೆ ಗಿಡಗಳನ್ನ ಬೆಳೆಸಿದ್ದಾರೆ ಸ್ನೇಹಿತರೆ. ತುಂಬಾ ಅದ್ಭುತ ಅಂತ ಹೇಳಿದ್ರೆ ಅದ್ಭುತ. ನಾನಿಲ್ಲಿ ವರ್ಣನೆ ಮಾಡೋದಕ್ಕಿಂತ ನೀವು ಅಲ್ಲಿ ಹೋಗಿ ಅನುಭವಿಸೋದಿದೆಯಲ್ಲ, ಸಂಜೆ ಹೊತ್ತಲ್ಲಿ ಇಳಿ ತಂಪಲ್ಲಿ 4 ಗಂಟೆ ಮೇಲೆ 6:30 8 ಗಂಟೆ ತನಕ ಇರುತ್ತೆ. ಇದು ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆ ತನಕ ಇರುತ್ತೆ. ಆ ಟೈಮಲ್ಲಿ ಹೋಗ್ಬೇಕು ಸ್ನೇಹಿತರೆ. ಲೈಟ್ ಹಾಕ್ತಾರೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಬಹಳ ಚೆನ್ನಾಗಿದೆ. ಹಾಗೆ ಫೌಂಟನ್, ನೀರು ಚಿಮ್ಮದು ಇರತ್ತಿಲ್ಲ, ಅದಂತೂ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮಕ್ಕಳಿಗಂತೂ ಬಹಳ ಖುಷಿ ಆಗತ್ತೆ. ಮಕ್ಕಳಿಗೆ ಆಟ ಆಡಕ್ಕಂತೂ ಅಲ್ಲಿ ಒಳ್ಳೆ ಚೆನ್ನಾಗಿದೆ. ಹಾಗೇನೆ ಒಂದು ಮಧ್ಯದಲ್ಲಿ ಸೆಂಟ್ರಲ್ ಒಂದು ಫೌಂಟನ್ ಇದೆ, ಬಟ್ ಅಲ್ಲಿ ನೀರನ್ನ ಇದ್ ಮಾಡಕ್ ಹೋಗಲ್ಲ, ಮಕ್ಕಳು ಅಲ್ಲಿ ಆಟ ಆಡ್ತಾರೆ. ಅದಂತೂ ಬಹಳ ಚೆನ್ನಾಗಿದೆ. ತುಳಸಿ ವೃಂದಾವನ ಅಂತ ಹೇಳಿದ್ನಲ್ಲ ಸ್ನೇಹಿತರೆ,
ಇಲ್ಲಿ ನಿಮಗೆ 4,13,304 ತುಳಸಿ ಅಂದ್ರೆ ಪ್ರಭೇದಗಳು, ಬೇರೆ ಬೇರೆ ತುಳಸಿಗಳಲ್ಲಿ ಬೇರೆ ಬೇರೆ ಪ್ರಭೇದಗಳಿದಾವೆ. ಅದು ನಿಮಗೆ ನೋಡಕ್ಕೆ ಸಿಗತ್ತೆ ಸ್ನೇಹಿತರೆ. ಅದಂತೂ ಬಹಳ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಆಯುರ್ವೇದದ ಗುಣ ಇರುವಂತದ್ದೇ ತುಳಸಿಯಲ್ಲಿ. ಆ ತುಳಸಿಯ ಒಂದು ಸುವಾಸನೆ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಅಲ್ಲಿ ಆಸ್ವಾದಿಸಬಹುದು ಅಂತ ಹೇಳ್ಬೋದು. ಬಹಳ ಸಮೀಪದಲ್ಲಿದೆ ಸ್ನೇಹಿತರೆ. ನೀವು ಪಾಂಡುರಂಗನ ಇದೆ ನಾನು ಹೇಳಿದ್ನಲ್ಲ, ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಒಂಥರ ಆಡಿಟೋರಿಯಂ ಅಂತ ಹೇಳ್ತಾರಲ್ಲ, ಮತ್ತೆ ಇದು ಚಿಕ್ಕದ ಆಡಿಟೋರಿಯಂ ಅಂತಾರಲ್ಲ, ಓಪನ್ ಆಡಿಟೋರಿಯಂ ಅಂತಾರಲ್ಲ, ಹಂಗೆ ಒಳ್ಳೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಮಧ್ಯ ಮಧ್ಯದಲ್ಲಿ ಒಂದು ಸಂಗೀತಗಳನ್ನ ಹಾಕಿರ್ತಾರೆ. ಬರೀ ಸಂಗೀತಗಳು, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದು ಬಹಳ ಚೆನ್ನಾಗಿ ಅನ್ಸತ್ತೆ ಸ್ನೇಹಿತರೆ. ಖುಷಿ ಆಗತ್ತೆ ನಿಜವಾಗ್ಲು. ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗ್ಬೇಕು ಸ್ನೇಹಿತರೆ. ನಿಜ ಸ್ನೇಹಿತರೆ, ಕೆಲವೊಂದ್ಸತಿ ಮನುಷ್ಯನಿಗೆ ನೆಮ್ಮದಿ ಬೇಕಾಗತ್ತೆ. ಆ ನೆಮ್ಮದಿಯನ್ನ ನಾವು ಇಲ್ಲಿ ಪಡ್ಕೊಳ್ಬಹುದು. ಇದೇ ನಾನು ನಿಮಗೆ ಹೇಳಿದ್ನಲ್ಲ, ತುಳಸಿ ವೃಂದಾನವನ ಅಂತ ಹೇಳ್ಬಿಟ್ಟು, ಇದೇ ಹೆಸರು. ಅದನ್ನ ತುಳಸಿ ನೋಡಿ, ಎಲ್ಲದು ನಿಮಗೆ ತುಳಸಿನೇ ಕಾಣಿಸ್ತಾ ಇರೋದು. ಆ ವೃಂದಾನವನದಲ್ಲಿ ನೀವು ಮೇಲ್ಗಡೆಯಿಂದ ನಾನು ತೋರಿಸಿದ್ನಲ್ಲ, ಅಷ್ಟ ಆಕಾರದಲ್ಲಿದೆ ಆಯ್ತಾ. ಸೊ ಹಾಗೇನೆ ನಿಮಗೆ ಅಷ್ಟಕೋನ ಆಕಾರದಲ್ಲಿದೆ. ಹಾಗೇನೆ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಲಾಂಛನ ನೀವು ಮೇಲ್ಗಡೆಯಿಂದ ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ಬಹಳ ಚೆನ್ನಾಗಿದೆ ನೋಡಿ. ತುಳಸಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಬೇರೆ ಬೇರೆ ಪ್ರಭೇದದ ತುಳಸಿಗಳನ್ನ ನಾನು ನಿಮಗೆ ಇಲ್ಲಿ ತೋರ್ಸಕ್ ಹೋಗ್ತಿದ್ದೀನಿ. ಅವರೆಲ್ಲ ಸಂತರುಗಳು, ಪಾಂಡುರಂಗನ್ನ ಧ್ಯಾನ ಮಾಡಿದವರು. ಐ ಲವ್ ತುಳಸಿ ವೃಂದಾನವನ ಅಂತ ಹಾಕಿದ್ದಾರೆ ನೋಡಿ. ಸಂಜೆ ಹೊತ್ತಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಲೈಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಬಹಳ ಅದ್ಭುತ ಅಂತ ಹೇಳಿದ್ರೆ, ತಂಗಾಳಿ ಬೀಸ್ತಾ ಇರತ್ತೆ, ಅದ್ರ ಮಧ್ಯದಲ್ಲಿ ಫೌಂಟೇನ್ ಹಾರ್ತಾ ಇರತ್ತೆ, ಕಲರ್ ನೀರ್ಗಳನ್ನ ಇದ್ ಮಾಡ್ತಾ ಇರ್ತಾರೆ ನೋಡಿ ನಮ್ಮ ಪಾಂಡುರಂಗನ್ನ. ನಿಜವಾಗ್ಲೂ ಕೈ ಮುಗಿಬೇಕು ಅನಿಸ್ತತೆ ಈ ಟೈಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ. ಹಾಗೇನೆ ನೋಡ್ತಾ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೇರೆಯವರಿಗೂ ಇದನ್ನ ಪಾಸ್ ಮಾಡಿ ಕಳಿಸ್ಕೊಡಿ. ಅವರು ನೋಡ್ಲಿ, ಅವರು ಖುಷಿ ಪಡ್ಲಿ. ನಮ್ಮ ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಜೊತೆಯಲ್ಲಿ ಸೇರ್ಕೊಂಡಿರುವಂತ ಬಾರ್ಡರ್ ಇದು. ಸೊ ಅಲ್ಲಿಗೆ ನೀವು ಹೋದಾಗ ಇದನ್ನ ನೋಡ್ಲೇಬೇಕು ಅಂತ ಹೇಳ್ತೀನಿ. ನಾವ್ ಎಲ್ಲೆಲ್ಲೋ ಫಾರಿನ್, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನು, ಚೈನಾ ಅಂತ ಹೇಳಿ ಇದ್ ಮಾಡ್ತೀವಿ. ಬಟ್ ನಮ್ಮ ಭಾರತ ದೇಶದಲ್ಲಿ ಇವೆಲ್ಲ ಇದೆಯಲ್ಲ ಅಂತೇಳಿ ನಾವು ಹೆಮ್ಮೆ ಪಡ್ಬೇಕು, ಖುಷಿ ಪಡ್ಬೇಕು. ನೋಡಿ ತುಳಸಿಗಳು ಎಷ್ಟೆಷ್ಟಿದಾವೆ, ಒಂದೊಂದು ಪ್ರಭೇದಗಳನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಂತೂ ಸಾಧ್ಯವಿಲ್ಲ. ನೀವು ಅಲ್ಲಿ ಹೋದಾಗ ಅದನ್ನ ನೋಡಿ ಖುಷಿ ಪಡಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ. ಹಾಗೇನೆ ಸಂಜೆ ಹೊತ್ತಲ್ಲಿ ನಾನು ಹೇಳೋದು 4 ಗಂಟೆಯಿಂದ ಬೆಟರ್. 4 ಗಂಟೆಯಿಂದ ನೀವು 6-7 ಗಂಟೆ ತನಕ ಅಲ್ಲಿ ಎಂಜಾಯ್ ಮಾಡ್ಬೋದು. ಒಂದು 3 hours to 4 hours ನೀವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಮನಸ್ಸಿಗೆ ಸುಖ ಸಿಗತ್ತೆ, ಹಾಗೇನೆ ನೆಮ್ಮದಿ ಸಿಗತ್ತೆ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದಾರೆ. ಈಗ ಫೌಂಟನ್ ಹಾರೋ ಟೈಮು, ಅಂದ್ರೆ ಫೌಂಟನ್ ಅನ್ನ ಅಲ್ಲಿ ಇದ್ ಮಾಡಿಸ್ತಾರೆ. ಸೊ ಅದನ್ನ ನಾವು ನೋಡ್ಬೋದು. ನೋಡಿ ಎಲ್ಲ ಪ್ರಭೇದದ ತುಳಸಿಗಳನ್ನ ನಾನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಸರುಗಳನ್ನ ಹಾಕಿದ್ದಾರೆ. ಆ ಹೆಸರುಗಳನ್ನ ನೀವು ಅಲ್ಲಿ ಹೋದಾಗ ನೋಡ್ಕೊಳ್ಬಹುದು. ಒಂದೊಂದು ಪ್ರಭೇದದ ತುಳಸಿಗಳಿಗೂ ಒಂದೊಂದು ಹೆಸರುಗಳಿದೆ, ಅದರದೇ ಆದ ವೈಶಿಷ್ಟ್ಯವಿದೆ, ಆಯುರ್ವೇದಿಕ್ ಗುಣಗಳು ಇದೆ. ನಮ್ಮ ಪಾಂಡುರಂಗ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಹಾಗೇನೆ ಸಂತರುಗಳು ಅವನ ಸುತ್ತುವರೆದಿದ್ದಾರೆ ಸ್ನೇಹಿತರೆ. ಆ ಸಂತರು, ಭಕ್ತರು ಇದ್ದಾಗ ಭಗವಂತ ಎಲ್ಲಾ ಕಡೆ ಇರ್ತಾನೆ. ಭಕ್ತರು ಇಲ್ದೇ ಇರೋ ಕಡೆ ಭಗವಂತ ಇರೋದಿಲ್ಲ ಅಂತೆ. ಹಾಗೆ ಭಕ್ತರು ಇರುವ ಜಾಗ ಅಂತ ಹೇಳಿದ್ರೆ ಪಂಡರಾಪುರ. ಆ ಪಂಡರಾಪುರದಲ್ಲಿ ನಮ್ಮ ಪಾಂಡುರಂಗ ನೆಲೆಸಿದ್ದಾನೆ. ಇದೇ ಫೌಂಟನ್ ಹಾರೋ ಜಾಗ. ಇನ್ನೊಂದೇ ಸ್ವಲ್ಪ ನಿಮಿಷದಲ್ಲಿ, ಸೆಕೆಂಡಲ್ಲಿ ಫೌಂಟನ್ ಅನ್ನ ಇದ್ ಮಾಡ್ತಾರೆ. ಬಹಳ ಅದ್ಭುತ. ಆಕಾಶ, ಭೂಮಿ, ನೀರು, ಹಾಗೇನೆ ಅಲ್ಲಿನ ಪ್ರದೇಶ ಎಷ್ಟು ಅದ್ಭುತ ನೋಡಿ. ಹೋಗ್ತಾ 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 ಲೈಟ್ಗಳು ಒಂದೊಂದೇ ಅನಾಗ್ತಾ ಇದೆ. ಫೌಂಟನ್ ಈಗ ಸ್ಟಾರ್ಟ್ ಆಯಿತು. ನೋಡಿ ಹೇಗೆ ನೀರು ಚಿಮ್ತಾ ಇದೆ ಅಂತ ಹೇಳ್ಬಿಟ್ಟು. ಆಕಾಶದ ಎತ್ತರಕ್ಕೆ ನೀರು ಚಿಮ್ತಾ ಇದೆ ಸ್ನೇಹಿತರೆ. ಬಹಳ ಚೆನ್ನಾಗಿದೆ. ಅಂತ ಸಂದರ್ಭದಲ್ಲಿ ಮಕ್ಕಳುಗಳು ಅಲ್ಲಿ ಹೋಗಿ ಕುಣಿತಾರೆ. ಹಾಗೇನೆ ಮಕ್ಕಳುಗಳು ಅಲ್ಲೇನೆ ದೊಡ್ಡವರು ಸಹ ಎಂಜಾಯ್ ಮಾಡ್ತಾರೆ. ನಾನು ಹತ್ರಕ್ಕೆ ನನ್ನ ವಿಡಿಯೋವನ್ನ, ಅಂದ್ರೆ ವಿಡಿಯೋ ಶೂಟ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ನಿಮಗೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು. ನೀವು ನೋಡಿ ಖುಷಿ ಪಡಿ, ಹಾಗೆ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1000 ಸಮೀಪದಲ್ಲಿದೆ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಲು. ಇದು ನಿಮ್ಮ ಹೆಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್. ನಾವು ಎಲ್ಲ ಕಡೆ ಹೋದಾಗೆಲ್ಲ ಇದನ್ನೆಲ್ಲ ನಾವು ನಿಮಗೆ
ತೋರಿಸ್ತಾ ಹೋಗ್ತಾ ಇರ್ತೀವಿ. ಹಾಗೇನೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಪ್ಲೇಸ್ ಯಾವ್ದಾರ ಇದ್ರೆ ನಮ್ಮನ್ನ ಕರೀರಿ, ನಾವು ಅಲ್ಲಿಗೂ ಬಂದು ವಿಡಿಯೋ ಶೂಟ್ ಮಾಡ್ತೀವಿ. ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸಿ, ಆಧ್ಯಾತ್ಮಿಕ ಪ್ಲೇಸ್ಗಳನ್ನ ತೋರಿಸಿ ಅಂತ ಹೇಳ್ತಾ ನಾವು ಅಡ್ವರ್ಟೈಸು ಮಾಡ್ತೀವಿ. ನೀವು ಏನಾರ ಅಡ್ವರ್ಟೈಸ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಅಡ್ವರ್ಟೈಸ್ ಮಾಡಿಸ್ಕೊಳ್ಬೋದು. ಅದ ಫೋನ್ ನಂಬರನ್ನು ನಾನು ಕೊಡ್ತೀನಿ, ಆ ಫೋನ್ ನಂಬರಿಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಪ್ಲೇಸಸ್ಗಳಲ್ಲಿ ಯಾವ್ದಾರ ಆಧ್ಯಾತ್ಮಿಕ ಅಥವಾ ನಾನು ಹೇಳಿದ್ನಲ್ಲ ಅರಣ್ಯ ಪ್ರದೇಶ ಅಥವಾ ನಿಮ್ಮ ಯಾವುದಾರ ಅಡ್ವರ್ಟೈಸ್ಮೆಂಟ್ಗಳು ಇದ್ದರೆ ನಾವು ಮಾಡಿಕೊಡ್ತೀವಿ. ಸೊ ಇದರಿಂದ ನಿಮ್ಗಳಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಬಿಸ್ನೆಸ್ಸಿಗೂ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಫೌಂಟನ್, ಎಷ್ಟು ಚೆನ್ನಾಗಿ ಕಲ್ಲರಲ್ಲಿ ಹಾರ್ತಾ ಇದೆ ನೀರುಗಳು. ಅದನ್ನು ನೋಡೋದಿದೆಯಲ್ಲ, ಬಹಳ ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗತ್ತೆ. ಆ ನೀರಿನ ಮಧ್ಯದಲ್ಲಿ ನಮ್ಮ ಪಾಂಡುರಂಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹೌದಾ, ನಾನು ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ತುಳಸಿ ವೃಂದಾನವನ ಅಂತ ಹೆಸರು ಇದೆಯಲ್ಲ, ಬಹಳ ಅರ್ಥಗರ್ಭಿತ ಅಂತ ಹೇಳ್ಬೋದು. ನಾನು ಆ ಹೆಸರನ್ನ ಇಟ್ಟಿರೋದು. ಈಗ ನಾವು ಹೊರಗಡೆ ಬಂದಿದ್ದೀವಿ, ಮುಂದ್ಗಡೆನೂ ಲೈಟು ಹಾಕಿದ್ದಾರೆ, ಬಹಳ ಚೆನ್ನಾಗಿದೆ. ಹಾಗೇನೆ ನೋಡಿ ಎಷ್ಟು ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಪ್ಲೇಸು, ಬೈಕ್ ಪಾರ್ಕಿಂಗ್ ಪ್ಲೇಸು ತುಂಬ ಚೆನ್ನಾಗಿದೆ. ನೋಡಿ, ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ, ಹಾಗೇನೆ ಎಲ್ಲದನ್ನು ಎಂಜಾಯ್ ಮಾಡಿ, ಆಯ್ತಾ. ನಾವು ಬದುಕಿದ್ದಾಗ ಹೇಗೆ ಜೋಗ ಜಲಪಾತವನ್ನು ನೋಡಬೇಕು ಅಂತ ಹೇಳ್ತೀವೋ ಹಾಗೇನೆ ಇವೆಲ್ಲ ಪ್ಲೇಸಸ್ಗಳನ್ನು ನೋಡಬೇಕು. ಅವಾಗಲೇ ನಮ್ಮ ಜೀವನ ಸಾರ್ಥಕ ಆಗೋದು ಅಂತ ನಾನು ನಿಮಗೆ ತಿಳಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಸಿಗೋಣ ಅಂತೆ ನಿಮ್ಮ ಹೆಮ್ಮೆಯ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಕೌಟಿಲ್ಯ ಮೀಡಿಯಾ. ಎಲ್ಲರಿಗೂ ನಮಸ್ಕಾರ. ಹಾಗೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ನಮಸ್ಕಾರ.